ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರಿ, ಎಡವಿದ್ದು ಎಲ್ಲಿ ಅಂತ ಇರಬಹುದಿತ್ತು, ನಿಮ್ಗೆ ಆ ಶಕ್ತಿ ಇತ್ತು, ಮಾತಾಡೋ ಶಕ್ತಿನೂ ಇತ್ತು, ಬಟ್ ಬೇಡ ಅಂತ ಜಾಸ್ತಿ ಅವಾಯ್ಡ್ ಆಗಿದೆ ಜಾಸ್ತಿ ಅಂತ ನಮಗಳಿಗೆ ಕಾಣಿಸ್ತು. ಎಲ್ಲಿ ಎಡುವುದ್ರಿ? ಇರಬೇಕಿತ್ತು ಕೊನೆಯವರೆಗೂ ಅನ್ನೋದು ನಮ್ಮೆಲ್ಲರ ಆಸೆ. ಎಲ್ಲಿ ಎಡುವುದ್ರಿ? ಯಾಕೆ ಹೊರಗೆ ಬಂದ್ರಿ? ಆ ಲಾಸ್ಟ್ ಮೂಮೆಂಟಲ್ಲಿ ನೀವು ನಾಮಿನೇಟ್ ಹೊರಗಡೆ ಹೋಗ್ತಾ ಇದ್ದೀರಿ ಅಂತ ಅದು ಕಾರ್ಡ್ ಎತ್ತಿ ಇಟ್ಕೊಂಡಾಗ ನಿಮ್ಗೆ ಯಾವ ಥರ ಫೀಲ್ ಆಯಿತು? ಹೊರಗೆ ಬಂದ ಬಳಿಕ ಏನೇನು ವಿಚಾರಗಳು ಬಿಗ್ ಬಾಸ್ ಬಗ್ಗೆ ಕೇಳ್ತು ಕಿವಿಗೆ ಅಂತ? ಓಕೆ, ಸೊ ಫಸ್ಟ್ ಆಫ್ ಆಲ್ ಏನಾಯ್ತು ಅಂದರೆ ಫಸ್ಟ್ 4 ವೀಕ್ಸ್ ಆದಮೇಲೆ ಮೆಂಟಲಿ ತುಂಬ ಡ್ರೈನ್ ಆಗಿದೆ ನಾನು. ಯಾಕೆಂದರೆ ನನ್ನ ಫಿಸಿಕಲಿ ತುಂಬ ವೆಯ್ಟ್ ಲಾಸ್ ಆಯಿತು. ಆಮೇಲೆ ಅದು ಮಿರರಲ್ಲೆಲ್ಲ ನೋಡಿದಾಗ ಇಟ್ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ಅಯ್ಯೋ, ನಾನು ಇಷ್ಟೊಂದು ಒಂದು ಹೆವಿ ಪರ್ಸ್ನಾಲಿಟಿ, ತುಂಬ ಸ್ಟ್ರೆಂತಿಂದ ಇದ್ದೆ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಯಾಕೆ ಈ ಥರ ಆಗ್ತಾಯಿದ್ದೀನಿ ಅಂತ. ಆಮೇಲೆ ಅಲ್ಲಿ ಪ್ರತಿಯೊಬ್ಬೊಬ್ರಿಗೂ ಅಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ತುಂಬ ಇಂಪಾರ್ಟೆನ್ಸ್ ಅನಿಸಿರುತ್ತೆ. ಯಾಕೆಂದರೆ ಅಷ್ಟು ದೊಡ್ಡ ಶೋ ಅಂತಂದಾಗ ಅದು ಕ್ಯಾಮ್ರಾ ಯಾವಾಗಲೂ ನಮ್ಮ ಮೇಲಿರುತ್ತೆ. ಯು ವಾಂಟ್ ಟು ಲುಕ್ ದ ಬೆಸ್ಟ್ ಅಲ್ವಾ. ನಮಗೆ ಐ ಡೋಂಟ್ ಡು ಮೇಕಪ್ ಎವ್ರಿ ಡೇ, ಹೇರ್ ಸ್ಟೈಲ್ ಎವ್ರಿ ಡೇ. ಒಂಥರ ಫಿಸಿಕ್ ಈಸ್ ಅ ಬಿಗ್ ಥಿಂಗ್ ಫಾರ್ ಬಾಯ್ಸ್ ಅಲ್ವಾ. ನಾನು ಕಷ್ಟಪಟ್ಟು ಇಷ್ಟು ವರ್ಷ ಗಳಿಸಿದ್ದು ಒಂದು ಫಿಸಿಕ್ ಇತ್ತು, ಸ್ಟ್ರೆಂತ್ ಇತ್ತು, ಅದರಿಂದ ನಾನು ಕಾನ್ಫಿಡೆನ್ಸ್ ಇತ್ತು. ಅದೊಂದ್ಸಲ ಫಿಸಿಕ್ ಡೌನ್ ಆಗಿದ ತಕ್ಷಣ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಲಿಟಲ್ ಲೆಸ್ ಕಾನ್ಫಿಡೆಂಟ್. ಆಮೇಲೆ ಏನಾಯಿತು, 3rd ವೀಕಿಗೆ ಇನ್ನಿಬ್ಬರು ಕಂಟೆಸ್ಟೆಂಟ್ಸ್ ಬಂದರು. ಆಮೇಲೆ ಅವರು ಅಷ್ಟೇ ತುಂಬ ಹೆವಿಯಾಗಿ ಫಿಸಿಕಲಿ ವೆರಿ ಟಫ್ ಥರ ಅನ್ಸೋರು. ಅವಾಗ ಏನಾಗ್ತಾಯಿತ್ತು ಅಂದರೆ, ಅಯ್ಯೋ ಮತ್ತೆ ಇವ್ರ ಜೊತೆ ಎಲ್ಲ ಫೈಟ್ ಮಾಡಬೇಕಲ್ಲ. ಮಾಡಿಲ್ಲ ಅಂತಲ್ಲ, ಬಟ್ ಅದೆಲ್ಲೋ ಥಾಟ್ ಪ್ರೊಸೆಸ್ ಬಂತು. ಅದಾದಮೇಲೆ ಹೆಲ್ತ್ ಇಶ್ಯೂಸ್ ನನಗೆ ಏನಾಗ್ತಾಯಿತ್ತು ಅಂದರೆ, ಅದು ಎಲ್ಲೂ ಹೇಳಿಲ್ಲ, ಆನೆಸ್ಟಾಗಿ ಹೇಳ್ಬೇಕಂದ್ರೆ ಐ ಸ್ಟಾರ್ಟೆಡ್ ಫೇಸಿಂಗ್ ಅ ಲಾಟ್ ಆಫ್ ಹೇರ್ ಫಾಲ್ ಇನ್ ಮೈ ಬಿಯರ್ಡ್. ಇವಾಗ ನೋಡಿ, ಕ್ಯಾನ್ ಯು ಸಿ ದಿಸ್ ಪ್ಯಾಚ್ ಹಿಯರ್? ಇಲ್ಲೊಂದು ಪ್ಯಾಚ್ ಥರ ಸ್ಟಾರ್ಟ್ ಆಗಿದೆ. ಇಟ್ಸ್ ವೆರಿ ಎಂಬ್ಯಾರೆಸಿಂಗ್ ಟು ಟಾಕ್ ಅಬೌಟ್ ಇಟ್. ಬಟ್ ಏನಾಗೈತೆ ಅಂದರೆ, ಅಲ್ಲಿ ಥಾಟ್ ಪ್ರೊಸೆಸ್ ಯಾವ ಥರ ಬರುತ್ತೆ ಅಂದರೆ, ಇದು ಸ್ಪ್ರೆಡ್ ಆಗಿಬಿಟ್ರೆ ಫೇಸಲ್ಲಿ ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ, ಇಲ್ಲೊಂದು ಪ್ಯಾಚ್ ಥರ ಬಂದುಬಿಟ್ರೆ ಏನಾಗುತ್ತೆ? ಎಂಬ್ಯಾರಸಿಂಗ್ ತಾನೇ ಅದು. ಇಲ್ಲ ಹೊರಗಿದ್ದಾಗ ಯು ಕ್ಯಾನ್ ಗೋ ಟು ಅ ಡಾಕ್ಟರ್ ಆ್ಯಂಡ್ ಕನ್ಸಲ್ಟ್. ಅಲ್ಲಿದ್ದಾಗ ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ಇಟ್ಸ್ ವೆರಿ ಒಂಥರ ಮುಜುಗರ ಆಗುತ್ತೆ ಹೇಳ್ಕೊಳಕ್ಕೆ. ದೀಸ್ ಆರ್ ಆಲ್ ಪರ್ಸ್ನಲ್ ಪ್ರಾಬ್ಲಮ್ಸ್. ಆ ಸಿಚುವೇಷನಲ್ಲಿ ನಮಗೆ ನಾವೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ಎಲ್ಲೋ ಒಂದು ಕಡೆ ಡಲ್ಲಾಗಿ ಕಾಣಿಸ್ತಿರ್ತೀವಿ. ಆಮೇಲೆ ಅದು ಫೇಸಲ್ಲಿ ಕಾಣುತ್ತೆ ಸ್ಟ್ರೆಸ್. ಅದೊಂದು ಪ್ರೆಷರ್ ಆಫ್ ಪರ್ಫಾರ್ಮ್ ಮಾಡಲೇಬೇಕು, ನೀನು ಒಂಥರ ಪೋಟ್ರೆ ಆಗಲೇಬೇಕು ಅಂತಿದ್ದಾಗ ತುಂಬ ಯೋಚನೆ ಮಾಡಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ಎವ್ರಿ ಡೇ ಯು ವೇಕಪ್ ಟು ನ್ಯೂ ಪ್ರಾಬ್ಲಮ್ಸ್. ಇವಾಗ ಹೇರ್ ಫಾಲ್ ಆಗಿರ್ಬೋದು, ಮುಖ ಒಂಥರ ಡಲ್ ಆಗಿರ್ಬೋದು. ಇವಾಗ ನೀವು ಎದ್ದ ತಕ್ಷಣ ನೀನು ಚೆನ್ನಾಗಿ ಕಾಣ್ತಿದ್ದ ಯು ವಿಲ್ ಗೆಟ್ ಕಾನ್ಫಿಡೆನ್ಸ್ ಅಲ್ಲ. ಅಲ್ಲಿ ಹೆಂಗೆ ಆಗ್ತೈತೆ, ಎದ್ದ ತಕ್ಷಣ ಯಾಕೋ ಪೇಷಂಟ್ ಥರ ಕಾಣ್ತಾ ಇದೆಯಾ, ಅಯ್ಯೋ ತುಂಬ ಸಣ್ಣ ಆಗ್ಬಿಟ್ಟಿದ್ಯಾ, ಅದು ಹೊರಗಡೆ ಕಾಣಿಸ್ತಿಲ್ಲ ಇರ್ಬೋದು. ಅಲ್ಲಿದ್ದಾಗ ಇಟ್ ವಿಲ್ ಎಫೆಕ್ಟ್ ಯು ಅ ಲಾಟ್ ಟು ಪಾಯಿಂಟ್. ಹೌದಾ, ಇಷ್ಟೊಂದು ಕಾಣ್ತಾ ಇದೀನ, ಇಲ್ಲೇ ಹಿಂಗೆ ಕಾಣ್ತಿದ್ದೀನಿ, ಹೊರಗೆ ಹಿಂಗೆ ಕಾಣಿಸ್ತಿರ್ಬೋದು. ಅದು ತುಂಬ ಮೈಂಡಲ್ಲಿ ತುಂಬ ಇದಾಗಿ ಸ್ಟಾರ್ಟ್ ಆಯಿತು. ಬಟ್ ಅದು ನೀವು ಅನ್ಕೊಂಡಿದ್ದು. ಥ್ಯಾಂಕ್ ಯು. ಬಟ್ ಅದು ಒಂದು ಫೇಸ್ ಇತ್ತು 1 or 2 ವೀಕ್ಸ್. ಅದಾದಮೇಲೆ ಐ ಥಾಟ್ ಇಲ್ಲ, ಇಟ್ಸ್ ಓಕೆ, ಏನಾಗಲ್ಲ ಬಿಡು, ವಿ ಕ್ಯಾನ್ ಫೈಟ್ ಲೇಟರ್ ಅಂದ್ಬಿಟ್ಟು ಐ ಥಾಟ್ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡೋದಾಗಲಿ, ಎಸ್ಪೆಷಲಿ ಲಾಸ್ಟ್ ವೀಕ್ ಐ ಥಾಟ್ ಐ ಗೇವ್ ಇಟ್ ಮೈ ಬೆಸ್ಟ್. ಎಲ್ಲ ಜೊತೆ ಬರೆಯೋದಾಗಲಿ, ಟಾಸ್ಕಲ್ಲೂ ಅಷ್ಟೇ ಐ ಬಿಕೇಮ್ ಕ್ಯಾಪ್ಟನ್ ಅಗೇನ್. ಸೊ ಅದೇ ಐ ಥಾಟ್ ಅದೊಂದು ಸಿಚುವೇಶನ್ನ ಬ್ರೇಕ್ ಮಾಡಿ ಮುಂದೆ ಹೋಗೋಣ ಅಂತಂತಿದ್ದೆ. ಆವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಐ ಕೇಮ್ ಔಟ್. ಅದು ದ ಎಂಡ್ ಅಂತ ನೋಡಿದಾಗ ಐ ಆಲ್ಸೋ ಫೆಲ್ಟ್ ರಿಯಲಿ ಬ್ಯಾಡ್, ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯಾಕೆಂದರೆ ಅವ್ರು ಕೊಟ್ಟಿದ್ದು ಪ್ರತಿಯೊಂದು ಚಟುವಟಿಕೆಯಲ್ಲೂ ನಾನು 100% ಮಾಡಿದ್ದೆ. ಆಮೇಲೆ ಏನಪ್ಪ ಆ್ಯಕ್ಟಿಂಗ್ ಅಂತ ಬಂದ ಎಂಟರ್ಟೈನ್ಮೆಂಟಲ್ಲೂ ಮಾಡಿದ್ದೆ, ಟಾಸ್ಕಲ್ಲೂ ಕೂಡ ತುಂಬ ಮೆಜಾರಿಟಿ ಟಾಸ್ಕ್ ವಿನ್ ಆಗಿದ್ದೀನಿ. ಆಮೇಲೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಕ್ಯಾರೆಕ್ಟರ್ನ 100% ಕೊಟ್ಟಿದ್ದೆ. ಎಲ್ಲಿ ಡೌನ್ ಆಯಿತು ಅಂತ ನನಗೆ ಅನಿಸ್ಲಿಲ್ಲ. ಬಟ್ ಐ ವಾಸ್ ಆಲ್ಸೋ ವೆರಿ ಅಪ್ಸೆಟ್ ಅದು ನೋಡಿದಾಗ. ಅರೆ, ನಾನು ಇಷ್ಟೊಂದು ಎಫರ್ಟ್ಸ್ ಹಾಕಿದ್ನಲ್ಲ, ಕ್ಯಾಪ್ಟನ್ ಕೂಡ ಆಗಿದ್ದೆ, ಬರಬಾರ್ದಾಗಿತ್ತೇನು ಅಂತ ಅನ್ನಿಸ್ತು ಅಷ್ಟೇ.